ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು MSA ಕನ್ನಡ ಲಾಗ್. ನಾವಿವತ್ತು ನಮ್ಮ ಮನೇಲಿ ನಾವು ಯಾವ ಥರ ಬೆಂಡೆಕಾಯಿ ಉಪಯೋಗಿಸ್ಕೊಂಡು ಯಾವ ರೀತಿ ತುಂಬ ಸುಲಭವಾಗಿ ಬೇಳೆ ಸಾರು ಮಾಡೋದು ಅಂತ ಹೇಳ್ಕೊಡ್ತಾ ಇದ್ದೀವಿ. ಬೆಂಡೆಕಾಯಿ ಬೇಳೆ ಸಾಂಬಾರು ಯಾವ ಥರ ಮಾಡೋದು ಅಂತ ನೋಡೋಣ. ವಿಡಿಯೋನ ಶುರು ಮಾಡೋದಕ್ಕೂ ಮುಂಚೆ ಯಾರಾದರೂ ಫಸ್ಟ್ ನಮ್ಮ ಚಾನಲ್ನ ವಿಸಿಟ್ ಮಾಡಿದರೆ ಪ್ಲೀಸ್ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಬೆಲ್ ಐಕನನ್ನು ಪ್ರೆಸ್ ಮಾಡಿದಾಗೆ ಹಾಲನ್ನು ಬಟನನ್ನು ಕ್ಲಿಕ್ ಮಾಡಿ, ಹಾಗೆ ಲೈಕ್ ಮಾಡಿ. ಫ್ರೆಂಡ್ಸ್, ನಮ್ಮ ಮನೇಲಿ ನಾವು ಯಾವ ಥರ ಬೆಂಡೆಕಾಯಿ ಬೇಳೆ ಸಾಂಬಾರನ್ನ ಮಾಡ್ತಿದ್ದೀವಿ ಅಂತ ನೋಡೋಣ ಬನ್ನಿ. ಮತ್ತು ನಾವೇನೇನು ಇಂಗ್ರೀಡಿಯೆಂಟ್ಸ್ ಹಾಕ್ತೀವಿ ಅಂತ ನೋಡೋಣ. ಒಂದು ಕಡೆ ಟಿಫನ್ನಿಗೆ ಅಂತ ಹೇಳ್ಬಿಟ್ಟು ಅವರೆಕಾಳು ಉಪ್ಪಿಟ್ಟು ಮಾಡ್ತಾಯಿದ್ವಿ. ಅವರೆಕಾಳು ಉಪ್ಪಿಟ್ಟು ಒಂದು ಕಡೆ ರೆಡಿ ಆಗ್ತಾಯಿತ್ತು. ಒಂದು ಸೈಡು ಸಾಂಬಾರಿಗೆ ರೆಡಿ ಮಾಡ್ತಾಯಿದ್ವಿ, ಬೆಂಡೆಕಾಯಿ ಬೇಳೆ ಸಾಂಬಾರು. ಉಪ್ಪಿಟ್ಟು ಕೂಡ ತುಂಬ ಚೆನ್ನಾಗಿತ್ತು. ನಮ್ಮನೇಲಿ ನಾವು ದಪ್ಪ ರವೆಯಲ್ಲಿ ಮಾಡ್ತಾಯಿದ್ವಿ ಉಪ್ಪಿಟ್ಟು. ಮೊದಲಿಗೆ ಒಂದು ಅರ್ಧ ಕೆಜಿಯಷ್ಟು ಬೆಂಡೆಕಾಯಿನ ತೊಳೆಯೋಕೆ ಹಾಕ್ಕೊಂಡಿದ್ವಿ. ಅದು ತೊಳೆದ ನಂತರ ಆ ಬೆಂಡೆಕಾಯಿನ ತೊಳೆದು ಫಸ್ಟಿಗೆ ತೆಗೆದಿಟ್ಕೋಬೇಕು. ಸಾಂಬಾರಿಗೆ ಅಂತ ಒಂದು 2 ಕಪ್ಪಷ್ಟು ಬೇಳೆ ಹಾಕಿದ್ವಿ. ಸಣ್ಣ ಕಪ್ಪಲ್ಲಿ 2 ಕಪ್ ಅಷ್ಟು ಬೇಳೆ ಹಾಕ್ಕೊಂಡಿದ್ವಿ. ಬೇಳೆ ಜೊತೆಗೆ ಬೇಯೋಕ್ಕೆ ಅಂತ ಹೇಳ್ಬಿಟ್ಟು 2 ಟೊಮೊಟೊ, 2 ಈರುಳ್ಳಿ, ಸ್ವಲ್ಪ ಕೊತ್ತಂಬರಿ, ಒಂದು ಸ್ವಲ್ಪ ಬೆಳ್ಳುಳ್ಳಿ ಹಾಕಿ ಬೇಳೆ ಜೊತೆ ಬೇಯಿಸ್ಕೊಂಡಿದ್ವಿ. ಅದಕ್ಕೆ ಒಂದು ಚಿಟಿಕೆ ಅರಿಶಿನ, ಸ್ವಲ್ಪ ಎಣ್ಣೆ ಹಾಕ್ಬಿಟ್ಟು ಬೇಯಕ್ಕೆ ಇಟ್ಕೊಂಡಿದ್ವಿ. ಇನ್ನೊಂದು ಕಡೆ ರುಬ್ಲಿಕ್ಕೆ ಅಂತ ಹೇಳ್ಬಿಟ್ಟು ಸಾಂಬಾರಿಗೆ ನೋಡಿ ಈ ಥರ ಸಣ್ಣದಾಗಿ ಹೆಚ್ಚಿಟ್ಕೊಂಡು ಈ ಥರ ಬೆಂಡೆಕಾಯಿನ ಲೋಳೆ ಇಲ್ಲದ ಥರ ನೀಟಾಗಿ ಹುರ್ಕೋಬೇಕು. ಸಾಂಬಾರಿಗೆ ರುಬ್ಬಕ್ಕೆ ಅಂತ ಹೇಳ್ಬಿಟ್ಟು ಒಂದು ಸೈಡ್ ಜಾರಿಗೆ ಕಾಯಿ, ಈರುಳ್ಳಿ, ಟೊಮೊಟೊ ಮತ್ತು ಬೆಳ್ಳುಳ್ಳಿ, ಕೊತ್ತಂಬರಿ ಸೊಪ್ಪು, ಇದು ಖಾರ ಪುಡಿ, ಸಾಂಬಾರು ಪುಡಿ, ಈರುಳ್ಳಿ, ಟೊಮೊಟೊ ಹುರಿದು ಬೇಕಾದರೂ ಹಾಕ್ಕೋಬೋದು, ಹಸಿದು ಬೇಕಾದರೂ ಹಾಕ್ಕೋಬೋದು. ಆಪ್ಷನಲ್, ನಿಮಗೆ ಹೆಂಗೆ ಅನಿಸುತ್ತೋ ಹಂಗೆ ಹಾಕ್ಕೋಬೋದು. 2 ರೀತಿಲೂ ಟೇಸ್ಟು ಚೆನ್ನಾಗಿರುತ್ತೆ. ಹುರಿದು ಹಾಕಿದ್ರೂ ಚೆನ್ನಾಗಿರುತ್ತೆ, ಹಸಿದು ಹಾಕಿದ್ರೂ ಚೆನ್ನಾಗಿರುತ್ತೆ. ಸಾರಿಗೆ ಏನೇನು ರುಬ್ಲಿಕ್ಕೆ ಹಾಕ್ಕೊಂಡಿದ್ವಲ್ಲ ಅದನ್ನ ಈ ಥರ ಗ್ರೈಂಡ್ರ್ ಮಾಡ್ಕೋಬೇಕು. ಒಂದು ಸೈಡಿಗೆ ಸಾಂಬಾರಿಗೆ ಒಗ್ಗರಣೆ ಹಾಕ್ಕೊಳ್ತಾ ಇದ್ವಿ. ಈರುಳ್ಳಿ, ಟೊಮೊಟೊ, ಕರಿಬೇವು ಎಲ್ಲ ಒಗ್ಗರಣೆ ಮಾಡ್ಕೊತಾ ಇದ್ವಿ. ಅದು ಒಗ್ಗರಣೆ ಈರುಳ್ಳಿ, ಟೊಮೊಟೊ ಆಗಿದ ನಂತರ ಸ್ವಲ್ಪ ಉಪ್ಪು, ಅರಿಶಿನ ಹಾಕ್ಕೊಂಡ್ವಿ. ನೋಡಿ ಒಂದು ಸ್ವಲ್ಪ ಉಪ್ಪು, ಸ್ವಲ್ಪ ಒಂದು 2 ಸ್ಪೂನಷ್ಟು ಅರಿಶಿನ ಹಾಕಿ ಒಗ್ಗರಣೆ ಬಾಡಿಸ್ಕೊತಾ ಇದ್ವಿ. ನಂತರ ಏನು ಹುರಿದು ಎತ್ತಿಟ್ಕೊಂಡಿದ್ವಲ್ಲ ಆ ಬೆಂಡೆಕಾಯಿನೂ ಕೂಡ ಒಗ್ಗರಣೆಗೆ ಮಿಕ್ಸ್ ಮಾಡ್ಕೊತಾ ಇದ್ದೀವಿ. ಅದು ಮಿಕ್ಸ್ ಮಾಡ್ಕೊಂಡ್ಮೇಲೆ ನೀಟಾಗಿ ಅದು ಸ್ವಲ್ಪ ಉಪ್ಪಿನ ಜೊತೆ ಬಿಡಬೇಕು. ನಂತರ ಒಂದು ಸೈಡು ಏನು ಈರುಳ್ಳಿ, ಟೊಮೊಟೊ, ಬೇಳೆ ಎಲ್ಲ ಬೇಯಿಸಿಟ್ಕೊಂಡಿದ್ವಲ್ಲ ಅದನ್ನು ಕಟ್ಟನ್ನು ಸಪ್ರೇಟ್ ಮಾಡಿಬಿಟ್ಟು ಈ ಥರ ನೀಟಾಗಿ ಮ್ಯಾಶ್ ಮಾಡ್ಕೊತಾ ಇದ್ದೀವಿ. ನೋಡಿ ಈ ಥರ ನೀಟಾಗಿ ಮ್ಯಾಶ್ ಮಾಡಿಕೊಂಡು ಬೇಳೆ ಈ ಥರ ಚೆನ್ನಾಗಿ ಬೆಂದಿರಬೇಕು. ಬೇಳೆ ಚೆನ್ನಾಗಿ ಬೆಂದಷ್ಟು ಸಾಂಬಾರು ರುಚಿ ಇರುತ್ತೆ. ಅದು ಬೇಳೆ ಥರ ಇದ್ದರೆ ಸಾಂಬಾರು ಟೇಸ್ಟ್ ಅನಿಸಲ್ಲ. ಏನು ರುಬ್ಬಿಟ್ಕೊಂಡಿದ್ವಲ್ಲ ಆ ಮಸಾಲೆ, ಏನು ಒಗ್ಗರಣೆ ಬೆಂಡೆಕಾಯಿ ಎಲ್ಲ ಹಾಕ್ಕೊಂಡಿದ್ವಲ್ಲ ಅದ್ರ ಜೊತೆ ಮಿಕ್ಸ್ ಮಾಡ್ಕೊತಾ ಇದ್ದೀವಿ. ಅದು ರುಬ್ಬಿಟ್ಕೊಂಡಿರೋ ಮಸಾಲೆನೂ ಒಂದು ಸ್ವಲ್ಪ ಹೊತ್ತು ಹಿಂಗೆ ಎಣ್ಣೆಲೇ ಬಾಡಿಸ್ಕೋಬೇಕು. ನಂತರ ಅದಕ್ಕೆ ಸ್ವಲ್ಪ ಸಾಂಬಾರನ್ನು ಬೇಳೆ ಬೇಯಿಸಿಟ್ಕೊಂಡಿದ್ವಲ್ಲ ಆ ನೀರನ್ನ ಕೂಡ ಹಾಕ್ಕೋಬೇಕು. ಹಾಕ್ಕೊಂಡು ನೋಡಿ ಈ ಥರ ಎಷ್ಟು ಬೇಕೋ ಅಷ್ಟು ನೀರನ್ನ ಹಾಕ್ಕೋಬೇಕು. ಈಗ ಉಪ್ಪಿಟ್ಟಿಗೆ ಒಗ್ಗರಣೆಗೆ ಇಟ್ಟಿದ್ವಲ್ಲ ಅದಕ್ಕೂ ಅವರೆಕಾಳು ಎಲ್ಲ ಬೇಯಿಸಿ ಸಪ್ರೇಟ್ ತೆಗೆದಿಟ್ಕೊಂಡಿದ್ವಿ. ಅದಕ್ಕೂ ಅವರೆಕಾಳೆಲ್ಲ ಮಿಕ್ಸ್ ಮಾಡ್ಕೊತಾ ಇದ್ವಿ. ಅದಕ್ಕೆ ಸ್ವಲ್ಪ ಒಂದು 1/4 ಸ್ಪೂನಷ್ಟು ಅರಿಶಿನ ಪುಡಿ ಹಾಕ್ಕೊತಾ ಇದ್ದೀವಿ. ಅವರೆಕಾಳು ಉಪ್ಪಿಟ್ಟಿಗೆ ಟೇಸ್ಟ್ ಚೆನ್ನಾಗಿರುತ್ತೆ ಅಂತ ಹೇಳ್ಬಿಟ್ಟು. ನಂತರ ಅವರೆಕಾಳೆಲ್ಲ ಬಾಡಿದ್ಮೇಲೆ ಉಪ್ಪಿಟ್ಟಿಗೆ ಹೆಚ್ಚಿಟ್ಕೊಂಡಿರೋಂಥ ಈರುಳ್ಳಿನೂ ಸಹ ಮಿಕ್ಸ್ ಮಾಡ್ಕೊತಾ ಇದ್ದೀವಿ. ಅದು ಚೆನ್ನಾಗಿ ಮಿಕ್ಸ್ ಆದ ನಂತರ ಈಗ ಸಾಂಬಾರಿಗೆ ಎಷ್ಟು ನೀರು ಬೇಕು, ನಿಮ್ಮ ಮನೇಲಿ ಎಷ್ಟು ಜನ ಇದ್ದೀರ ಅಂತ ನೋಡಿಕೊಂಡು ಎಷ್ಟು ಕ್ವಾಂಟಿಟಿ ಬೇಕು ಅಂತ ಹೇಳ್ಬಿಟ್ಟು ಅಷ್ಟು ನೀರನ್ನ ಹಾಕ್ಕೋಬೇಕು ನೀವು. ನಮ್ಮ ಮನೇಲಿ ನಾವು ಭಾಳ ಜನ ಇರೋದ್ರಿಂದ ಸಾಂಬಾರು ಜಾಸ್ತಿ ಬೇಕಾಗುತ್ತೆ, ಹಾಗಾಗಿ ಜಾಸ್ತಿ ಸಾಂಬಾರಿಗೆ ಮಿಕ್ಸ್ ಮಾಡ್ಕೊಂಡಿದ್ವಿ. ಮೇಲೆ ಒಂದು ಸ್ವಲ್ಪ ಕಾಯಿನ ಹಾಕ್ಕೊತಾ ಇದ್ವಿ. ತುರಿದಿಟ್ಕೊಂಡಿದ್ವಲ್ಲ ಹಸಿ ಕಾಯಿ ಸ್ವಲ್ಪ ಅದಕ್ಕೆ ಮಿಕ್ಸ್ ಮಾಡ್ಕೊತಾ ಇದ್ದೀವಿ. ಈರುಳ್ಳಿ ಬಾಡಿದ ನಂತರ ಅದಕ್ಕೆ ಟೊಮೊಟೊ, ಉಪ್ಪು ಹಾಕಿ ಬಾಡಿಸ್ತಾ ಇದ್ದೀವಿ. ಇದು ಬಾಡಿದ ನಂತರ ಉಪ್ಪಿಟ್ಟಿಗೆ ಎಷ್ಟು ನೀರು ಬೇಕೋ ಅಷ್ಟು ನೀರನ್ನ ಹಾಕ್ಕೊತಾ ಇದ್ದೀವಿ. ನೋಡಿ ಸಾಂಬಾರು ಎಲ್ಲ ಮಿಕ್ಸ್ ಆದಮೇಲೆ ಈ ಥರ ಕುದೀತಾ ಇದೆ. ಸ್ವಲ್ಪ ಹುಳಿ ಬೇಕಾದರೂ ಹುಣಸೆಹಣ್ಣು ಆಪ್ಷನಲ್ಲು. ಹುಳಿ ಜಾಸ್ತಿ ತಿನ್ನಲ್ಲ ಅಂತಂದರೆ ಹುಳಿ ಹಾಕೋಣ ಅವಶ್ಯಕತೆ ಇರೋಲ್ಲ. ಹುಳಿ ಬೇಕು ಅನಿಸಿದ್ರೆ ಒಂದು ಸ್ವಲ್ಪ ಹುಣಸೆಹಣ್ಣು ಬೇಕಾದರೂ ಹಾಕ್ಕೋಬೋದು. ರುಬ್ಲಿಕ್ಕಾದ್ರೂ ಹಾಕ್ಕೋಬೋದು, ಇಲ್ಲ ಮೇಲಾದರೂ ಹಾಕ್ಕೋಬೋದು. ನೋಡಿ ಸಾಂಬಾರು ಕುದೀತಾ ಇದೆ. ಈ ಕಡೆ ಉಪ್ಪಿಟ್ಟು ಕೂಡ ನೀರು ಕುದೀತಾ ಇದೆ. ನೋಡಿ ಫ್ರೆಂಡ್ಸ್,
ಈಗ ಉಪ್ಪಿಟ್ಟು ಕೂಡ ರೆಡಿ ಆಯಿತು. ಬೆಂಡೆಕಾಯಿ ಬೇಳೆ ಸಾಂಬಾರು ಸಹ ರೆಡಿ ಆಯಿತು. ಈ ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಸಪೋರ್ಟ್ ಮಾಡಿ. ಥ್ಯಾಂಕ್ ಯು.